ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಪಿಚ್ ಕ್ಯಾಚ್ ಶೋಗೆ ಸ್ವಾಗತ. ಬಹಳ ದಿನಗಳ ಕಾಲ ಆದ್ಮೇಲೆ ನಾನು ಬಿವಿಕೆ ಒಗ್ಗೂಡಿ ಮತ್ತೆ ಈ ಸರಣಿನ ಶುರು ಮಾಡಿದೀವಿ. ಸೊ ಕಾರಣಾಂತರಗಳಿಂದ ನಮ್ಗೆ ಇದನ್ನ ಮಾಡಕ್ ಆಗಿರ್ಲಿಲ್ಲ. ಬಿವಿಕೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮಸ್ಕಾರ. ಏನಂದ್ರೆ ಲಾಸ್ಟ್ ಟೈಮ್ ಮೀಟ್ ಆಗಿದಾಗ್ಲೂ ಇಂಡಿಯಾನೇ ಚಾಂಪಿಯನ್ ಆಗಿದ್ರು. ಈಗಲೂ ಇಂಡಿಯನ್ಸೇ ಚಾಂಪಿಯನ್ ಆಗಿದ್ದಾರೆ. ಸೊ ತುಂಬಾ ಏನ್ ಗ್ಯಾಪ್ ಕೊಟ್ಟಿಲ್ಲ. ಮಧ್ಯ ಒಂದೆರಡು ಟ್ರೋಫಿಗಳು ಚೆನ್ನಾಗಿ ಗೆದ್ದಿದ್ದಾರೆ. ವೆರಿ ಗುಡ್. ಸೊ ಈ ಟೂರ್ನಮೆಂಟ್ ಹೋಮ್ ಕಂಡೀಷನ್ಸ್ ಅಲ್ಲಿ ನಡೀತಾ ಇದೆ. ಅದು ನಮ್ಮ ಚೊಚ್ಚಲ ಮ್ಯಾಚ್ ಇವತ್ತು ಮುಗ್ದಿದೆ USA ಮೇಲೆ. ಹ್ಮ್. ಬಿವಿಕೆ ವಿಶ್ಲೇಷಣೆ ನೀವೇ ದಯವಿಟ್ಟು ಶುರು ಮಾಡಿ. ಶುಭಾರಂಭ ಆಗಿದೆ. ಅಟ್ಲೀಸ್ಟ್ ಮೊದಲನೇ ದಿವಸ ಚೆನ್ನಾಗಿ ಆಡಿದ್ದಾರೆ. ಮೂರು ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸೇ. ನಮ್ಮವ್ರು ಸ್ವಲ್ಪ ಬಾಯಿಗೆ ಬರ್ಸಿದ್ರು ಸ್ಟಾರ್ಟಿಂಗು. ಫಸ್ಟ್ 6 ಓವರ್ ಸ್ವಲ್ಪ ಜಾಸ್ತಿ ರನ್ ಬರಲಿ ಅಂತ ಹೋಗಿದ್ದು, 4 ವಿಕೆಟ್ ಬಿದ್ದೋಯ್ತು. ಆಮೇಲೆ ಸ್ವಲ್ಪ ಕನ್ಸಲ್ಟ್ರೇಟ್ ಮಾಡಿದ್ರು. ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಸೂಪರ್. ಆಫ್ಟರ್ ಲಾಂಗ್ ಟೈಮು ಈ ತರ ಪ್ರೆಷರ್ ಸಿಚುವೇಶನ್ ಅಲ್ಲಿ ಅವ್ರು ಆಡಿರ್ಲಿಲ್ಲ. ಅಂದ್ರೆ ಈ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ರು, ಬಟ್ ಅಲ್ಲಿ ಪ್ರೆಷರ್ ಅಂತ ಇರ್ಲಿಲ್ಲ. ಇಲ್ಲಿ ಹೆವಿ ಪ್ರೆಷರ್ ಇತ್ತು ಫಸ್ಟ್ ಮ್ಯಾಚ್. ಏನಾಗುತ್ತೋ ಏನೋ ಅಂತ. ಜೊತೆಗೆ ವಾಂಖೆಡೆ ಚಿಕ್ಕ ಸ್ಟೇಡಿಯಂ, ಚೇಸಬಲ್. ಸೊ ಪಿಚ್ ತುಂಬಾ ಸ್ಲೋ ಆಗ್ಬಿಟ್ಟಿತ್ತು. ಗುಡ್. ಅದೇ ಇದೊಂದು ಅಡ್ವಾಂಟೇಜ್ ನೋಡಿ, ICC ಅವರು ನಿಮ್ ಪಿಚ್ ತಯಾರು ಮಾಡಿದ್ರೆ ಅವರು ಎರಡು ಬ್ಯಾಟಿಂಗ್ ಬೌಲಿಂಗ್ ಎರಡಕ್ಕೂ ಒಂದು ತೊಂದರೆ ಆಗದೆ ಇರೋ ತರ ಮಾಡ್ತಾರೆ. ಅಂದ್ರೆ ಎವ್ರಿಬಡಿ ಶುಡ್ ಹ್ಯಾವ್ ಎ ಗೇಮ್, ಆ ತರ ಮಾಡ್ತಾರೆ. ಬರೀ ಬೈಲಾಟ್ರಲ್ ಸೀರೀಸ್ ಆದ್ರೆ ಹೋಸ್ಟ್ ಕಂಟ್ರೀಸ್ ವಿಲ್ ಹ್ಯಾವ್ ಎ ಮೋರ್ಸೆ. ಸೊ ಆ ತರದಲ್ಲಿ ಚೆನ್ನಾಗಿತ್ತು. ಹ್ಮ್ ಗುಡ್ ಬಿಗಿನಿಂಗ್. ಹ್ಮ್ ನನ್ಗೆ ಬಹಳ ಇಂಪ್ರೆಸಿವ್ ಅನ್ಸಿದ್ದು USA ಕಡೆ ಸ್ಪಿನ್ನರ್. ಅಫ್ಕೋರ್ಸ್ ಹರ್ಮೀತ್ ಸಿಂಗ್ ಅವ್ರು ಇಂಡಿಯಾಲೇ ಆಡ್ತಾ ಇದ್ರು. ಇಲ್ಸ್ ಅಲ್ಲಿ ದಪ್ಪವಾದ ಒರ್ಸ್ಬಿಟ್ಟು ಅವ್ರನ್ನ ನಾವು USA ಓಡಿಸ್ಬಿಟ್ವಿ. ಪಾಪ ಮನುಷ್ಯನ್ ಕೆರಿಯರ್ ಹಾಳು ಮಾಡ್ಬಿಟ್ವಿ ನಾವು. ಇನ್ನೊಬ್ರು ಬ್ಯೂಟಿಫುಲ್ ಬೌಲಿಂಗ್ ಮಾಡಿದ್ರು ಅನ್ಕೋತೀನಿ ನಾನು. ಹರ್ಮೀತ್ ಸಿಂಗ್ ಟೆರಿಫಿಕ್ ಕಂಟ್ರೋಲ್. ಆಮೇಲೆ ಇನ್ನೊಬ್ರು ಮೋಸಿನ್ ಖಾನ್ ಅಂತ ಲೆಗ್ ಸ್ಪಿನ್ನರ್. ಬಹಳ ದಿನ ಆದ್ಮೇಲೆ ನಾವು ಒಳ್ಳೆ ಲೆಗ್ ಸ್ಪಿನ್ನರ್ ನೋಡಿದ್ವಿ. ಒಂದ್ ಲೆಗ್ ಸ್ಪಿನ್ನರ್ಗೆ ಆ ಪೇಸ್ ಮೇಲೆ, ಆಂಗಲ್ಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಇತ್ತು. ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದರ್ ಸ್ಪಿನ್ ಬೌಲಿಂಗ್. ಅದು ಅವ್ರದ್ದು ಡೆಬ್ಯೂ ಮ್ಯಾಚ್ ಅನ್ಸುತ್ತೆ ಮೋಸಿನ್ ಖಾನ್ದು. ಆ ನಾನು ನೋಡಿದಾಗೆ ಚೆನ್ನಾಗಿ ಮಾಡಿದ್ರು. ನೀಟಾಗಿ ಆಫ್ ಸ್ಟೆಪ್ ಮೇಲೆ ಒಂದ್ ಸ್ವಲ್ಪ ದೂರ ಎಳ್ಕೊಂಡು, ರಿಂಕು ಸಿಂಗ್ಗಂತೂ 1 ಓವರ್ ಫುಲ್ ತುಪ್ಪ ಹಾಕಿದ್ರು. ಚೆನ್ನಾಗಿ ರಿಂಕು ಸಿಂಗ್ ಆಮೇಲೆ ಸ್ವಲ್ಪ ಪೇಷನ್ಸ್ ಕಳ್ಕೊಂಡು ಔಟೇ ಆಗ್ಬಿಟ್ರು. ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಅದೇ ಆ, ಈ ಮೇಜರ್ ಸಿಚುವೇಶನ್ಸ್ ಅಲ್ಲಿ ಹೆಂಗ್ ಕಂಟ್ರೋಲ್ ಮಾಡೋದನ್ನ ಗೊತ್ತಿರಲಿಲ್ಲ. ಸೂರ್ಯ ವಿಕೆಟ್ ಏನಾದ್ರು ಕಾಟನ್ ಬೋಲ್ಡ್ ಆಗ್ಬಿಟ್ಟಿದ್ರೆ ಮ್ಯಾಚ್ ಕಷ್ಟ ಆಗಿರೋದು, ಟರ್ನ್ ಆಗ್ಬಿಡೋದು. ಆಗ ಬೇರೆ ತರ ಆಡ್ತಿದ್ರೆ ಹಾರ್ದಿಕ್ ಪಾಂಡ್ಯ ಹೊಡಿಯಕ್ ಹೋಗ್ತಿರ್ಲಿಲ್ಲ. ಸೊ ಇನವೇ ಏನೋ ಒಂಥರ ಗುಡ್ ಬಿಗಿನಿಂಗು ಅಂಡ್ ಆಲ್ಸೋ ಕಮ್ಔಟ್ ಆಫ್ ಜೈಲ್ ಅಂತ ಇರ್ತಾರಲ್ಲ, ಆ ಥರ ಚೆನ್ನಾಗಿತ್ತು ಒಂಥರ ಮ್ಯಾಚ್. ಫಸ್ಟ್ 6 ಓವರ್ಸ್ ಅವರು ಬ್ಯಾಟಿಂಗ್ ಅಲ್ಲಿ ಅಂತ ರನ್ ಈಗ ಬರಲಿಲ್ಲ, 3 ವಿಕೆಟ್ ಎಲ್ಲ ಬಿದ್ದೋಯ್ತು. ಈಗ BVK ನನ್ಗೆ ಈ ಸ್ಕ್ವಾಡ್ ನೋಡಿದಾಗ 11 ಪಿಕ್ ಮಾಡೋದು ಹೆಂಗಪ್ಪ ಅಂತಾನೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ ನನಗೆ. ಓಕೆ, ಬಿಕಾಸ್ ಈ ಕಾಂಬಿನೇಷನ್ ಹುಡ್ಕೋದೇ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಇವರಿಗೆ. ಸೊ ನಿಮ್ ಪ್ರಕಾರ ಇವತ್ತಿನ ಕಾಂಬಿನೇಷನ್ ಸೆಟಲ್ಡ್ ಕಾಂಬಿನೇಷನ್ ಆಗುತ್ತಾ ಮುಂಬರೋ ಪಂದ್ಯಗಳಿಗೆ, ಅಥವಾ ಹಾರ್ಸಸ್ ಫಾರ್ ಕೋರ್ಸಸ್ ಅಂತ ಚೇಂಜಸ್ ಆಗುತ್ತಾ? ಹಾರ್ಸಸ್ ಫಾರ್ ಕೋರ್ಸಸ್ ಏನ್ ಅಂತ ಏನ್ ಚೇಂಜಸ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಕೈಂಡ್ ಆಫ್ ಗ್ರೌಂಡ್ಸ್ ಅಲ್ಲಿ ಆಡೋದು. ಸೊ ದಿಸ್ ಇಸ್ ದ ಬೆಸ್ಟ್ 11 ನನ್ನ ಪ್ರಕಾರ. ಬುಮ್ರಾ ಬರ್ತಾರೆ ಸಿರಾಜ್ ಬದಲು. ನಿಮ್ಗೆ ವಾಷಿಂಗ್ಟನ್ ಬಂದ್ರೆ ಯಾರನ್ನ ಕೂರಿಸ್ತೀರಾ? 5 ಅಕ್ಷರನ ಕೂರಿಸ್ಬೇಕು. ಬಟ್ ಈ ವಾಷಿಂಗ್ಟನ್ 4 ಓವರ್ ಬೌಲಿಂಗ್ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಸೂರ್ಯ ಅವ್ರಿಗೆ 4 ಓವರ್ ಕೊಡ್ತಾರೋ ಇಲ್ವೋ ಅದ್ ಗೊತ್ತಿಲ್ಲ. ಸೊ ನಿಮ್ಗೆ ಇವ್ರೇನಾರು ಬೇರೆ ಟೀಮ್ ಮೇಲೆ ಆಡ್ಬೇಕಾದ್ರೆ, ನಮೀಬಿಯಾ ಮೇಲೆ ಆಡ್ಬೇಕಾದ್ರೆ ಅಥವಾ ಪಾಕಿಸ್ತಾನ ಮೇಲೆ ಆಡ್ಬೇಕಾದ್ರೆ, ಅಕಸ್ಮಾತ್ ಮ್ಯಾಚ್ ಆದ್ರೆ ಅದು ಅವ್ರ ಮೇಲೆ ಏನಾದ್ರು ಇವ್ರಿಗೆ ಆಫ್ ಸ್ಟಂಪ್ ಇದ್ರೆ, ಇಬ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರೆ ಆಫ್ ಸ್ಪಿನ್ನರ್ ಯೂಸ್ ಮಾಡಕ್ಕಾಗುತ್ತೆ. ಅದರ್ವೈಸ್ ಮೋಸ್ಟ್ಲಿ ಮೊರಲೆಸ್ ಸೇಮ್ 11. ವಂಡರ್ಫುಲ್. ನನ್ಗೆ ಒಂದು ಡೌಟ್ ಅನ್ಸೋದು, ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಫಾರ್ಮ್ ಕಳ್ಕೊಂಡು ಬಹಳ ದಿನ ಆಯ್ತು ಈಗ. ಎಸ್ ಮ್ಯಾಟರ್ ನೀವು ನೋಡಿರ್ತೀರಾ, ತುಂಬಾ ಓಡಿಸ್ಕೊಂಡ್ರು ಮನುಷ್ಯ. ವಿಜಯ್ ಹಜಾರೆನದು ತುಂಬಾ ಓಡಿಸ್ಕೊಂಡ್ರು ಮನುಷ್ಯ ಬೌಲಿಂಗ್ ಮಾಡಿದಾಗೆಲ್ಲ. ನನ್ಗೆ ಅದು ಅವ್ರದ್ದು ನ್ಯೂ ಬಾಲ್ ಎರಡೆರಡೇ ಓವರ್ ಹಾಕೋದು ನನ್ಗೇನು ಅಷ್ಟೊಂದು ಸರಿ ಅನ್ಸಲ್ಲ. ಅಟ್ಲೀಸ್ಟ್ ಫಸ್ಟ್ ಚೇಂಜ್ ಅನ್ನ ಹಾಕ್ಬೇಕು ಅವರು. ಇವತ್ತೇ ನ್ಯೂ ಬಾಲ್ ಮಾಡ್ಲಿಲ್ಲ. ಇವತ್ತು 10 ಓವರ್ ಆದ್ಮೇಲೆ ಬೌಲಿಂಗ್ ಮಾಡಿತ್ತು. ಸೊ ಅದೇ ಅದು ಟೀಮ್ ಇದ್ರ ಮೇಲೆ ಆಗುತ್ತೆ. ಟೀಮ್ ಏನಂತಾರೆ ಕಾಂಪೋಸಿಷನ್ ಮೇಲೆ ಆಗುತ್ತೆ. ಇವತ್ತು ಫಸ್ಟ್ 6 ಓವರ್ ವಿಕೆಟ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ಹಾರ್ದಿಕ್ ಕೇರ್ ಬೌಲಿಂಗೇ ಮಾಡಿಸ್ಲಿಲ್ಲ. ಆಮೇಲೆ ಪಿಚ್ ಸ್ಲೋ ಇತ್ತು ಅಂತ
ವರುಣ್ ಮತ್ತೆ ಅಕ್ಷರ್ ಕೆಲೆ ಮಾಡಿಸಿದ್ರು. ಸೊ ಬಟ್ ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಈಗ 5 ಜನ ಬೌಲರಲ್ಲಿ ಒಬ್ಬ ಬೌಲರ್ ಹೊಡಿಲೇಬೇಕಲ್ವಾ. ಸೊ ಬುಮ್ರಾ ಇದ್ದಿದ್ರೆ ಬುಮ್ರಾ ಹೊಡಿಯೋಕ್ಕಾಗಲ್ಲ. ಹರ್ಷದೀಪ್ ನ್ಯೂ ಬಾಲಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಇಟ್ಟಿದ್ದಾರೆ. ಆಮೇಲೆ ಇಬ್ಬರು ಸ್ಪಿನ್ನರ್ಸು ವರ್ಲ್ಡ್ ಕ್ಲಾಸು. ಸೊ ಒಬ್ಬ ಬೌಲರ್ಗಂತೂ ಹೊಡೆದೇ ಹೊಡಿಬೇಕಾಗತ್ತೆ. ಇಟ್ಸ್ ಓಕೆ. ಅಟ್ಲೀಸ್ಟ್ ಅವರು 5 ಓವರ್ಗೆ 4 ಓವರ್ಗೆ 35 ರನ್ ಕೊಡ್ತಾರೆ ಅಂದ್ಕೊಂಡ್ರು ವಿಕೆಟ್ಸ್ ತಗೋತಾರೆ. ಇವತ್ತೇನು ಬರಲಿಲ್ಲ ವಿಕೆಟ್ಸು. ಅದರ್ವೈಸ್ ವರ್ಲ್ಡ್ ಕ್ಲಾಸ್ ಆಲ್ರೌಂಡ್ರು. ಅಫ್ಕೋರ್ಸ್ ತುಂಬ ಮ್ಯಾಚಸ್ ಬೌಲಿಂಗ್ ಮಾಡಿಲ್ದೇ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಎನಿವೆ, ಗಿವನ್ ಎ ಡೇ ಡೆಫಿನೆಟ್ಲಿ ವಿಲ್ ಕಮ್ ಗುಡ್. ಆಮೇಲೆ ಈ ಟೂರ್ನಮೆಂಟ್ ಯಾವ ಕಾಲದಲ್ಲಿ ನಾವು ಆಡ್ತಿದ್ರೆ ಕಾಲಘಟ್ಟದಲ್ಲಿ ನಾವೇನ್ ಆಡ್ತಾ ಇದೀವಲ್ಲ, ಆಲ್ಮೋಸ್ಟ್ ಸೀಸನ್ ಇಸ್ ಅಬೌಟ್ ಟು ಎಂಡ್ ಇಂಡಿಯಾಲಿ. ಸೊ ಎಲ್ಲಾ ವೆನ್ಯೂಸ್ ಅಲ್ಲೂ ಸ್ವಲ್ಪ ಡೊಮೆಸ್ಟಿಕ್ ಮ್ಯಾಚ್ಗಳು ಆಗಿರುತ್ತೆ, ವಿಕೆಟ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಹ್ಮ್. ಬಟ್ ಇವಾಗ ಡ್ಯೂ ಫ್ಯಾಕ್ಟರ್ ನನ್ನ ಪ್ರಕಾರ ಅಷ್ಟೊಂದು ನಡೆಯಲ್ಲ ಅನ್ಕೊಂಡಿದೀನಿ. ಇದಕ್ಕೆ ಯಾಕಂದ್ರೆ ಈ ಇವಾಗ ಸ್ವಲ್ಪ ವಿ ಆರ್ ಸ್ಲಿಪ್ಪಿಂಗ್ ಫ್ರಮ್ ವಿಂಟರ್ ಟು ಸಮ್ಮರ್. ಸಮ್ಮರ್ ಡ್ಯೂ ಅಂತ ನಿಮ್ಗೆ ಪ್ರಾಬ್ಲಮ್ ಅನ್ಸುತ್ತಾ? ಡ್ಯೂ ಅಂತ ಅಷ್ಟೊಂದೇನು ಇಲ್ಲ ಅನ್ಸುತ್ತೆ. ಆ, ಈಗ ಆಲ್ಮೋಸ್ಟ್ ಮ್ಯಾಚಸ್ ಎಲ್ಲ 7 ಗಂಟೆಗೆ ಶುರು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಫಸ್ಟ್ ಇನ್ನಿಂಗ್ಸ್ 8 ಗಂಟೆಗೆ ಮುಗ್ದೋಗುತ್ತೆ. ಅಲ್ಲಿ ಡ್ಯೂ ಇದು ಕಷ್ಟ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಬರ್ಬೋದು. ಬಟ್ ಮೋಸ್ಟ್ ಆಫ್ ದ ಮ್ಯಾಚಸ್ ಈ ಡೆಲ್ಲಿಲಿ ಮಾತ್ರ ಮ್ಯಾಚಸ್ ನಡೆಯೋದು ಸ್ವಲ್ಪ ಟಫ್ ಇರ್ಬೋದು. ಯಾಕೆಂದರೆ ಡ್ಯೂ ಅಲ್ಲಿ. ಮತ್ತು ಸ್ವಲ್ಪ ವೆಸ್ಟ್ ಇದು ಕಲ್ಕತ್ತಲ್ಲಿ ನಡೆಯುತ್ತೆ. ಚೆನ್ನೈ, ಮುಂಬೈ ಐ ಡೋಂಟ್ ಥಿಂಕ್ ಸೊ ಇಸ್ ಎನ್ ಇಶ್ಯೂ. ಈವನ್ ಟು ಎನ್ ಎಕ್ಸ್ಟೆಂಟ್ ಅಹಮದಾಬಾದು ಶುಡ್ ನಾಟ್ ಬಿ ಕನ್ಸರ್ನ್ ಎನಿ ಹೌ. ಈಗ ಎಲ್ಲ ಟೀಮ್ಸು ದೇ ಆರ್ ಫೆಮಿಲಿಯರ್ ವಿತ್ ಬೌಲಿಂಗ್ ಇನ್ ಡ್ಯೂ. ಬಾಲ್ನ ಒದ್ದೆ ಮಾಡಿಕೊಂಡೇ ಬೌಲಿಂಗ್ ಮಾಡ್ತಾರೆ. ಸೊ ದಟ್ ಏನು ಮಾಡೋಕ್ಕಲ್ಲ. ಆ ಸಣ್ಣದ ಪುಟ್ಟ ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಆ, ನೋಡೋಣ. ಐ ಮೀನ್, ನೀವು ಹೇಳಿದಾಗೆ ಸಮ್ಮರ್ ಆಗೋದ್ರಿಂದ ಸ್ವಲ್ಪ ಚಾನ್ಸಸ್ ಇದೆ. ಇವತ್ತು ನೋಡಿ, ಇವರೊಂದು ಹ್ಯಾಟ್ರಿಕ್ ಬೇರೆ ತೊಗೊಂಡ್ಬಿಟ್ರು, ರೊಮ್ಯಾರಿಯೋ ಶೆಫರ್ಡು, ಸ್ಕಾಟ್ಲೆಂಡ್ ಮೇಲೆ. ಹ್ಮ್. ಸೊ ಗುಡ್ ಬಿಗಿನಿಂಗ್. ಆ್ಯಕ್ಚುಲಿ ಪಾಕಿಸ್ತಾನ ಮ್ಯಾಚು 2 ಓವರ್ಗೆ 29 ಬೇಕಾಗಿತ್ತು. 25 ನೋಡಿಸ್ಕೊಂಡ್ಬಿಟ್ರು. ಅದೊಂದು ಕ್ಯಾಚ್ ಬಿಟ್ಬಿಟ್ರು, ಮ್ಯಾಚ್ ಟರ್ನ್ ಆಗೋಯ್ತು. ಇಲ್ಲಾಂದಿದ್ರೆ ಇವತ್ತು ನಮ್ಗೆ ಹಬ್ಬ. ಪಾಕಿಸ್ತಾನ ಸೋತ್ಬಿಟ್ಟಿದ್ರೆ ಅವ್ರೀಗ ದೆನ್ ದೇ ಹ್ಯಾವ್ ನೋ ಚಾನ್ಸ್ ಟು ಪ್ಲೇ ಅಗೇನ್ಸ್ಟ್ ಇಂಡಿಯಾ ಆಗಿರೋದಾಗ. ಇಲ್ಲಾಂದ್ರೆ ದೇ ಆರ್ ಔಟ್ ಆಫ್ ಕಾಂಪಿಟೇಷನ್ ಥರ. ಆ ವಂಡರ್ಫುಲ್ ವಂಡರ್ಫುಲ್, ನಮಗೂ ಅದೇ ಬೇಕಾಗಿರೋದು. ಬಟ್ ಒಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು. ಡ್ಯೂ ಇರ್ಲಿ ಇಲ್ಲದೆ ಇರ್ಲಿ, ಆ ಒಬ್ಬನೇ ಒಬ್ಬ ವ್ಯಕ್ತಿಗೆ ಏನು ಮ್ಯಾಟ್ರ್ ಆಗಲ್ಲ. ಆ ವ್ಯಕ್ತಿ ವರುಣ್ ಚಕ್ರವರ್ತಿ. ಅವ್ರ ಅದ್ ಕರೆಕ್ಟ್. ಏನ್ ಬೌಲಿಂಗ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಂಗಾಗಿ ಬ್ಯಾಟ್ಸ್ಮನ್ಗೂ ಗೊತ್ತಾಗಲ್ಲ, ಅಪ್ಪುದಿ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರೇ ಕೀಪರ್ ಒಬ್ಬ ಕಾಯ್ತಾ ಇರ್ತಾನ, ಬೇಡ್ಕೊತಾ ಇರ್ತಾನಪ್ಪ ನನ್ ಕೈ ಬಂದ್ಬಿಟ್ರೆ ಸಾಕು ಬಾಲ್ ಅಂತ. ಕರೆಕ್ಟ್. ಅಂದರೆ ಅವ್ರದ್ದು ಕಂಟ್ರೋಲ್ ಮಾತ್ರ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 90 ಕಿಲೋಮೀಟರ್, 90 KMPH ಬೌಲಿಂಗ್ ಮಾಡ್ತಾರೆ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಆಲ್ಸೋ. ಆ ಲೆಂತಲ್ಲಿ ಬೌಲ್ ಮಾಡೋದು ಬಹಳ ಕಷ್ಟ. ಹಾಗೂ ಒಂದೆರಡು ಮ್ಯಾಚ್ ಆ್ಯಕ್ಚುಲಿ ಅವ್ರು ನ್ಯೂಜಿಲೆಂಡ್ ಮ್ಯಾಚಲ್ಲಿ 2 ಮ್ಯಾಚೇನೋ ಆಡಲಿಲ್ಲ. ಈ ಪ್ಲೇಡ್ ಓನ್ಲಿ 3 ಮ್ಯಾಚೇನೋ ಆಡಿದ್ರು. ಫಸ್ಟ್ 2 ಆಡಿದ್ರು, ಆಮೇಲೆ 2 ಆಡಲಿಲ್ಲ. ಸೊ ಫ್ರೆಶ್ ಆಗಿದ್ದಾರೆ. ತುಂಬ ಕಷ್ಟ ಅವ್ರದ್ದು. ಏನು ಗೂಗ್ಲಿ ಪಿಕ್ ಮಾಡೋದು. ನೋಡಿ, 2021ಅಲ್ಲಿ ದುಬೈಯಲ್ಲಿ ಆಡಿದಾಗ ಏನೂ ಮಾಡೋಕ್ಕಾಗಲಿಲ್ಲ ಅವ್ರ ಮ್ಯಾಜಿಕ್ಕು. ಅಲ್ಲಿಂದ ಹೋಗಿದ್ದು ತಿರ್ಗಾ 23-24 ವಾಪಸ್ ಬಂದಿದ್ದು. 23ಯಲ್ಲೂ ಅವ್ರು ಆಡಲಿಲ್ಲ. ಸೊ ನೋಡಿ, ಅವ್ರು ಬಂದಾದ್ಮೇಲೆ ಕುಲ್ದೀಪ್ಗೆ ಚಾನ್ಸ್ ಇಲ್ಲ. ಆ್ಯಕ್ಚುಲಿ 2024 ವರ್ಲ್ಡ್ ಕಪ್ಪಲ್ಲಿ ಕುಲ್ದೀಪ್ ಇದ್ರು. ಸೊ ಈ ಕುಲ್ದೀಪ್ ಟೀಮಲ್ಲಿ ಇದ್ದಾರೆ. ಟು ಗೆಟ್ ಇನ್ ಟು 11 ಡಿಫಿಕಲ್ಟ್ ಕುಲ್ದೀಪ್ಗೆ, ಅನ್ಲೆಸ್ ಅಂಟಿಲ್ ಸ್ಪಿನ್ ಟ್ರ್ಯಾಕ್ ಇರಬೇಕು. ವೇರ್ ಯಾರನ್ನ ಸ್ಯಾಕ್ರಿಫೈಸ್, ದೂಬೇನ್ ಬಿಡಬೇಕಾಗತ್ತಾಗ, ಅಥವಾ ರಿಂಕು ಸಿಂಗ್ನ ಬಿಡಬೇಕಾಗತ್ತೆ. ಸೊ ಆ ಥರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಕುಲ್ದೀಪ್ ಗೆಟಿಂಗ್ ಇನ್ ಟು 11 ಆಲ್ಸೋ ವೆರಿ ಟಫ್. ಓಕೆ, ನನ್ಗೆ ಒಂದು ಅನ್ಸುತ್ತೆ. ವೈ ಡಸ್ ರಿಂಕು ಬ್ಯಾಟ್ ಬಿಲೋ ಶಿವಮ್ ದುಬೆ? ನಾನು ಎನಿ ಗೆ ನಾನು ನಮ್ಮ ರಿಂಕು ಸಿಂಗ್ ನ ಶಿವಮ್ ದುಬೆ ಮೇಲೇನೆ ಕಳಿಸ್ತೀನಿ ನಾನು. ಯಾಕಂದ್ರೆ ರಿಂಕು ಸಿಂಗು ಪ್ರಾಪರ್ ಬ್ಯಾಟ್ಸ್ಮನ್ ಅವರು. ರಿಂಕು ಸಿಂಗ್ ಇಂಡಿಯಾ ಬರೀ T20 ಆಡ್ತಿರ್ಬೋದು, ಬಟ್ ರಂಜಿ ಟ್ರೋಫಿ ರೆಕಾರ್ಡ್ ನೋಡಿ 50+ ಇದೆ ಆವರೇಜ್ ಅವರು. ಆತರ ಪ್ರಾಪರ್ ಬ್ಯಾಟ್ಸ್ಮನ್ ಇಟ್ಕೊಂಡ್ಬಿಟ್ಟು ನೀವು ಶಿವಮ್ ದುಬೆ ಕೆಳಗಡೆ ಕಳಿಸ್ತಿರಲ್ಲ, ಅದು ಹೆಂಗ ನೀವು ಅದನ್ನ ಸಮರ್ಥಿಸ್ಕೊತೀರಾ ದೇವಿಗೆ? ಸಮರ್ಥಿಸ್ಕೊಳ್ಳೋದು ಅಂದರೆ ಅವ್ರದ್ದು ಸ್ಪಿನ್ ಬ್ಯಾಷರು. ಮೊನ್ನೆ ನೋಡೋರಲ್ಲ, 7 6 ಹೊಡೆದಿದ್ದು ನ್ಯೂಜಿಲೆಂಡ್ ಮ್ಯಾಚಲ್ಲಿ. ಸೊ ನಿಮಗೆ ಅವ್ರಿಗೆ ಜಾಗದಲ್ಲಿದ್ದರೆ ಅದು ಲಾಂಗ್ ರೀಚ್ ಇದೆ, ಲಾಂಗ್ ಹ್ಯಾಂಡಲ್ಸು, ಲಾಂಗ್ ರೀಚ್ ಇದೆ. ಹಿ ಕ್ಯಾನ್ ಕ್ಲಿಯರ್ ದ ಬೌಂಡ್ರಿ ವೆರಿ ಈಸಿಲಿ. ಸೊ ಯೂಶಲಿ 8ನೇ ಓವರಿಂದ 14-15 ಓವರ್ ತನಕ ಸ್ಪಿನ್ನರ್ಸ್ ಬೌಲಿಂಗ್ ಮಾಡ್ತಾರೆ. ಅದರಲ್ಲಿ ಅಡ್ವಾಂಟೇಜ್ ತೊಗೊಳಕ್ಕೆ ಮಾಡ್ತಾರೆ. ಈಗ ಏನು ನಿಮಗೆ ಇದು ಓಪನಿಂಗು 1 ಡೌನ್ 2 ಡೌನ್ ಎಲ್ಲ ಇಟ್ ಈಸ್ ಇಮ್ಮೆಟೀರಿಯಲ್ T20ಲಿ. ನಿಮಗೆ
ಹ್ಮ್ ಸಂಜು ಸ್ಯಾಮ್ಸನ್ನ ಮಿಡ್ಲ್ ಆರ್ಡರ್ ಆಡಕ್ಕೆ ಹೇಳ್ತಾರೆ ಯಾರು ಅಕಸ್ಮಾತ್ ಫೇಲರ್ ಆದ್ರೆ ಮೋಸ್ಟ್ಲಿ. ಇವತ್ತು ತಿಲಕ್ ವರ್ಮಾ ಒನ್ ಡೌನ್ ಬಂದಿದ್ದಾರೆ, ನಾಳೆ ಬೇಕಾದ್ರೆ ಸೂರ್ಯ ಒನ್ ಡೌನ್ ಬರ್ಬೋದು. ಟೂ ಡೌನ್ ಇರುತ್ತೆ, ಅಕಸ್ಮಾತ್ 4 ಓವರ್ ಇರುತ್ತೆ ಅಥವಾ 3 ಓವರ್ ಇರುತ್ತೆ ಅಂದ್ರೆ ಟೂ ಡೌನು ಹಾರ್ದಿಕ್ ಪಾಂಡ್ಯನ್ ಕಳಿಸ್ತಾರೆ ಹೊಡಿಯಪ್ಪ ಹೋಗಿ ಅಂತ. ಸೊ ಈಗ ಬ್ಯಾಟಿಂಗ್ ಆರ್ಡರ್ ಇನ್ T20 ಇಸ್ ನಾಟ್ ಅಟ್ ಆಲ್ ಇದು ಕನ್ಸಿಸ್ಟೆಂಟ್ ಅಪ್ರೋಚ್. ಎಲ್ಲರೂ ರೆಡಿ ಇರ್ಬೇಕು ಯಾವ ಪೊಸಿಷನ್ ಆಡಕ್ಕೂ. ನಾನು ಇವತ್ತು ಆಕ್ಚುಲಿ 4 ವಿಕೆಟ್ ಬಿದ್ದಾಗ ರಿಂಕು ಬದಲು ಅಕ್ಷರ್ ಪಟೇಲ್ ಬರ್ತಾರೆ ಅನ್ಕೊಂಡೆ, ಸೊ ದಟ್ ಕನ್ಸಾಲಿಡೇಟ್ ಮಾಡ್ತಾರೆ ಫಾರ್ ಎ ಫ್ಯೂ ಇದು. ಆಮೇಲೆ ಲಾಸ್ಟ್ ಒಂದು 7-8 ಓವರು ರಿಂಕು ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ದೇ ಕ್ಯಾನ್ ಪ್ಲೇ ಅರೌಂಡ್ ಅಂತ. ಅದಾಗಲಿಲ್ಲ, ರಿಂಕುನೇ ಬೇಕು ಕಳಿಸಿರೋ. ಬಟ್ ಏನು ಇವತ್ತು ಅವ್ರೇನೋ ಜಾಸ್ತಿ ಏನೋ ಮಾಡಲಿಲ್ಲ ರಿಂಕು ಅವರು. ವಂಡರ್ಫುಲ್. ಸೊ ಇವಾಗ ನೆಕ್ಸ್ಟ್ ನಾಳೆ ಬರೋ ಪಂದ್ಯಗಳ ಬಗ್ಗೆ ಕ್ವಿಕ್ ಆಗಿ ಮಾತಾಡ್ಬೇಡ ಬಿಫೋರ್. ನಾಳೆ ಸೊ ನಾಳೆ ನಾನು ಬರೋ ಪಂದ್ಯಗಳು ಯಾವುವು? ನಾಳೆ ಬರೋ ಪಂದ್ಯಗಳ ಬಗ್ಗೆ ಅಷ್ಟೊಂದು ನಾನು ಐಡಿಯಾ ಇಲ್ಲ, ಇನ್ನು ಬರ್ತಿತ್ತು ನೋಡಿದೆ. ಐ ಥಿಂಕ್ ನಾಳೆ ನ್ಯೂಜಿಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ್ ಒಂದು ಮ್ಯಾಚ್ ಇದೆ. ಆ, ಬೇರೆ ಮ್ಯಾಚಸ್ ನಾನು ಅಷ್ಟೊಂದು ಗಮನಿಸಿಲ್ಲ. ಒಟ್ಟಲ್ಲಿ ನಾಳೆನೂ 2 3 ಮ್ಯಾಚ್ ಇದೆ ಒಟ್ಟಿನಲ್ಲಿ, ಯಾಕಂದ್ರೆ ಸ್ಯಾಟರ್ಡೆ ಫ್ರೀನಾ? ಸಂಡೇ ಅಂತ. ಓಕೆ ವಂಡರ್ಫುಲ್. ಇವಾಗ ನಮ್ದು ಇಂಡಿಯಾದ ನೆಕ್ಸ್ಟ್ ಮ್ಯಾಚ್ ಯಾವಾಗ ಬೇರೆ ಪಾಕಿಸ್ತಾನ ಮೇಲೆನಾ? ಇಲ್ಲ ಇಲ್ಲ, ನಮೀಬಿಯಾ ಮೇಲಿದೆ, ಆಮೇಲೆ ಪಾಕಿಸ್ತಾನು. ಸೊ ನಮೀಬಿಯಾ ಮೇಲೆ 12ನೇ ತಾರೀಕು ಅನ್ಸುತ್ತೆ, ಆಮೇಲೆ ಪಾಕಿಸ್ತಾನ ಮೇಲೆ 15. ಅದು 15 ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆ 3 ಮ್ಯಾಚ್ ಇದೆ, ಅದೇನು ಮಾಡ್ತಾರೋ ನೋಡಬೇಕು. ಹ್ಮ್ ಅಲ್ಲ, ಈಗ ನಾವ್ ಏನ್ ಕೊಲಂಬೋ ಟಿಕೆಟ್ ಅಂತ ಬುಕ್ ಮಾಡಿ ಇಟ್ಕೊಂಡಿದೀವಿ, ಅಲ್ಲಿಗೆ ಹೋಗ್ಬಿಟ್ಟು ಯಾರನ್ನ ಆಡಕ್ ಸಿಗ್ತಾರ ನೋಡ್ಬೇಕು. ಇಲ್ಲ ಅಂದ್ರೆ ನೆದರ್ಲ್ಯಾಂಡ್ಸ್ ಒನ್ ಡೇ ಮ್ಯಾಚ್ ಆಡ್ಕೊಂಡು ನಾವು ವಾಪಸ್ ಬರ್ಬೇಕಾಗತ್ತೆ ಇದಕ್ಕೆ. ನೆದರ್ಲ್ಯಾಂಡ್ಸ್ ಮೇಲೆ ಒಂದು ಮ್ಯಾಚ್ ಇದೆ ನಮ್ಮದು. ಸೊ ಇನ್ನೂ 4 ಮ್ಯಾಚ್ ಇದೆ, ಇನ್ನೂ 3 ಮ್ಯಾಚ್ ಇದೆ. ಏನು ಮಾಡ್ತಾರೋ ಗೊತ್ತಿಲ್ಲ ಈ ಪೊಲಿಟಿಕಲ್ ಇದರದ್ದು. 12ನೇ ತಾರೀಕು ಆದಮೇಲೆ ಏನೋ ಬಾಂಗ್ಲಾದೇಶಲ್ಲಿ ಎಲೆಕ್ಷನ್ ನಡೀತಾ ಇದೆಯಂತೆ. ಆ ಎಲೆಕ್ಷನ್ ಮುಗಿದ್ಮೇಲೆ ಮೋಸ್ಟ್ಲಿ ಆಡ್ಬೋದು ಅಂತ ಏನೋ ಆಡಿದ್ದಾರೆ. ಇವತ್ತೇನೋ PCB ಅವರು ICCಗೆ ರಿಕ್ವೆಸ್ಟ್ ಮಾಡಿದಾರಂತೆ, ವಿ ವಾಂಟ್ ಟು ಡಿಸ್ಕಸ್ ವಿತ್ ಯು ಅಂತ. ಸೊ ಎಲ್ಲಿ ತನಕ ಹೋಗುತ್ತೆ ನೋಡೋಣ. ಇದು ಒನ್ ಆಫ್ ದಿ ಮರ್ಕಿ ಟೂರ್ನಮೆಂಟ್ಸಲ್ಲಿ ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲ. ಸೊ ರೆವಿನ್ಯೂ ಜನರೇಷನ್ಗಿರುತ್ತೆ, ನಮ್ಗೇನು ಲಾಸ್ ಇಲ್ಲ. 2,000 ಕೋಟಿ ಲಾಸು. BCC ಅವ್ರಿಗೆ ಏನು 2,000 ಕೋಟಿ ಇಸ್ ನಥಿಂಗ್. ಇನ್ನ ನಾನು ಒಂದು ಹೇಳ್ತೀನಿ, ನಮ್ ಗೌರ್ಮೆಂಟೇ ಪಾಲಿಸಿ ಮಾಡಲ್ಲ, ಬಿಕಾರಿಗಳ ಜೊತೆ ಆಡಲ್ಲ ಅಂತ. ಮುಗ್ದೋಯ್ತು ಪ್ರಾಬ್ಲಮ್. ಅಷ್ಟೇ. ಏನಂತಾರೆ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಒಪ್ಪಂತ ಇದಾರೆ, ಎಲ್ಲಾರು ನನ್ನ ಬಿಕಾರಿ ಅಂತಾನೆ ನೋಡ್ತಾರೆ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಪ್ರೈಮ್ ಮಿನಿಸ್ಟರ್. ಗೊತ್ತಾಯ್ತು. ಸೊ ಹಂಗಾಗಿ ಏನಾಗಿದೆ, ಅವರೇ ಒಪ್ಕೊಂತಿರ್ಬೇಕಾದ್ರೆ ನಾವ್ಯಾಕೆ ಒಪ್ಕೊಳ್ದೆ ಇರ್ಬಾರ್ದು ಅಥವಾ ಅವ್ರಿಗೆ ಹೇಳ್ದೆ ಇರ್ಬಾರ್ದು. ಸೊ ಇಷ್ಟ ಹೇಳಿ ಈ ಎಪಿಸೋಡ್ ನ ಮುಗಿಸೋಣ ಬೇದಿಕೆ. ಸೊ ಹ್ಮ್ ವಂಡರ್ಫುಲ್, ಮತ್ತೆ ಶುರು ಮಾಡಿದೀವಿ ನಾವು. ವಂಡರ್ಫುಲ್ ಸ್ಪೆಂಡಿಂಗ್ ಟೈಮ್ ವಿತ್ ಯು. ಸೊ ಎಲ್ಲಾ ಮ್ಯಾಚ್ ಆದ್ಮೇಲೆ ನಾವು ಬರೋಣ, ಒಗ್ಗೂಡಿ ನಾವು ವಿಶ್ಲೇಷಣೆ ಮಾಡೋಣ. ಎಲ್ಲ ಹ್ಮ್ ವೀಕ್ಷಕರಿಗೂ ಹೇಳೋಣ, ಮತ್ತೆ ನಾವು ಬಂದಿದೀವಿ, ದಯವಿಟ್ಟು ಮುಂಚಿನ ತರನ ನಾವು ಎಪಿಸೋಡ್ಗಳನ್ನ ನೋಡಿ ನಮ್ಮ ನಮಗೂ ಎನ್ಕರೇಜ್ಮೆಂಟ್ ಮಾಡಿ. ಸೊ ಇಲ್ಲಿ ಎಪಿಸೋಡ್ ಮುಗಿಸೋಣ. ಥ್ಯಾಂಕ್ ಯು ವೇದಿಕೆ, ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ. ನಮಸ್ಕಾರ.